नीलाञ्जनसमाभासं रविपुत्रयमाग्रजं छायामार्ताण्डसम्भूतं तं नमामि शनैश्चरम्. ಓಂ ಶನೈಶ್ಚರಾಯ ನಮಃ. ನಮಸ್ಕಾರ. ವೆಲ್ಕಮ್ ಟು ವಾಸ್ತುಜ್ಯೋತಿ. ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರಿಗೂ ಸುಸ್ವಾಗತಗಳು. ಈ ದಿನ ವಿಶೇಷ ಕಾರ್ಯಕ್ರಮ ಏನು ಅಂತಂದರೆ, ನೋಡಿ, ಶನಿ ವಕ್ರೀಯವಾಗಿ ಸಂಚಾರ ಮಾಡುತ್ತೆ ಜುಲೈ 17ರಿಂದ ಡಿಸೆಂಬರ್ 11ನೇ ತಾರೀಕು ತನಕ. ಅಂದರೆ 138 ದಿನಗಳ ಕಾಲ ಶನಿ ವಕ್ರೀಯವಾಗಿ ಮೊದಲು ರೇವತಿ ನಕ್ಷತ್ರದಲ್ಲಿ, ನಂತರ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತೆ. ಸೊ ಹಾಗಾಗಿ ಈ ವಕ್ರೀಯವಾಗಿ ಶನಿ ಸಂಚಾರ ಅಂದ್ರೆ ಅರ್ಥ ಏನು ಅಂದ್ರೆ, ಶನೈಶ್ಚರ ಅಂದ್ರೆ ನಿಧಾನ, ಈಗ ವಕ್ರೀಯ ಆದಾಗ ಇನ್ನೂ ನಿಧಾನ ಆಗುತ್ತೆ. ಸೊ ಹಾಗಾಗಿ ಅದರ ಫಲಗಳು ಈ ದ್ವಾದಶ ರಾಶಿಗಳ ಮೇಲೆ ಹೇಗೆ ಬೀಳುತ್ತೆ ಅನ್ನೋದು ತಿಳ್ಕೋಣ. ಧನುರ್ರಾಶಿ. ಧನುರ್ರಾಶಿಯವರಿಗೆ ನೋಡಿ, ಅರ್ಧಾಷ್ಟಮ ಶನಿ ನಡೀತಾ ಇದೆ. ಅಲ್ಲಿ ವಕ್ರೀಯ ಆದಾಗ ಅದು 3ನೇ ಮನೆಯಲ್ಲಿ ಇಟ್ಕೊಂಡ್ಬರುತ್ತೆ. ಸೊ ಯಾವ್ದಾನ ಕೆಲಸಗಳು ನಿಂತಿದ್ರೆ ಅದು ಮತ್ತೆ ಪುನರಾರಂಭ ಆಗುತ್ತೆ. ಸೊ ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಯಾಕಂದ್ರೆ ಗುರುವಿನ ದೃಷ್ಟಿ ಬೀಳ್ತದೆ ಶನಿ ಮೇಲೆ. 4ರಲ್ಲಿ ವಕ್ರೀಯ ಆಗಿರೋದ್ರಿಂದ ಸೊ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಚೇತರಿಕೆ ಕಾಣುತ್ತೆ ಈಗ ನಿಮಗೆ. ಯಾಕಂದ್ರೆ ನಮಗೆ 3ನೇ ಮನೆಯಲ್ಲಿ ರಿಸಲ್ಟು ಒಂದು ಅರ್ಧ ಭಾಗ ಕೊಡೋದ್ರಿಂದ ಸೊ ನಿಮಗೆ ತಕ್ಕ ಮಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ಪುನರಾರಂಭ ಆಗುತ್ತೆ. 3ನೇ ಮನೆ ರಾಹು ಕೂಡ ನಿಮ್ಮನ್ನ ಹೆಲ್ಪ್ ಮಾಡ್ತಾ ಇದೆ. ನೋಡಿ, ಕುಜ ನಿಮಗೆ ಸಪ್ತಮ ಮತ್ತು ಅಷ್ಟಮದಲ್ಲಿ ಸಂಚಾರ ಮಾಡುತ್ತೆ ಈ 4 ತಿಂಗಳು. ಹಾಗಾಗಿ ಕುಜಿಗೆ ಪರಿಹಾರ ಬೇಕು. ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಹಿನ್ನಡೆ ಆಗೋ ಚಾನ್ಸಸ್ ಇರುತ್ತೆ. ಕೆಲಸ ಕಾರ್ಯಗಳು ಚೆನ್ನಾಗಿದೆ, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದೆ, ಆದ್ರೆ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು, ಕೋಪದಲ್ಲಿ ಮಾತಾಡೋದು ಅಥವಾ ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ ಬರೋದು, ಈ ಕಾರಣಕ್ಕೆ ಕುಜ ಶಾಂತಿ ಬೇಕು. ಕುಜಂಗೋಸ್ಕರ ಓಂ ಸ್ಕಂಧಾಯ ನಮಃ, ಷಣ್ಮುಖಾಯ ನಮಃ, ಕಾರ್ತಿಕೇಯಾಯ ನಮಃ, ಸುಬ್ರಹ್ಮಣ್ಯಾಯ ನಮಃ, ಈ ಥರ ಅಷ್ಟೊತ್ತುಗಳು ಹೇಳ್ಕೊಳೋದ್ರಿಂದ ಅದು ಹೆಲ್ಪ್ ಆಗುತ್ತೆ. ಸೋದರರ ಜೊತೆ ಒಳ್ಳೆ ಸಂಬಂಧ ಕಾಪಾಡ್ಕೊಳ್ಳಿ. ಸಿಹಿ ತಿಂಡಿ ಅಥವಾ ಉಪಹಾರಗಳನ್ನು ಕೊಡಿ. ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ತೊಗರಿಬೇಳೆ ಬೆಲ್ಲವನ್ನು ಕೊಡೋದ್ರಿಂದ ನಮ್ಗೆ ಇಲ್ಲಿ ಕುಜ ಬ್ಯಾಲೆನ್ಸ್ ಆಗುತ್ತೆ. ಶನಿ 4ನೇ ಮನೆಯಲ್ಲಿ ಇರೋದಕ್ಕೋಸ್ಕರ ಶನಿಗೆ ಶ್ರೀರಾಮ ರಕ್ಷಾ ಸ್ತೋತ್ರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮ ವರಾನನೆ. ಒಂದು 21 ಬಾರಿ ಹೇಳ್ಕೊಳ್ಳಿ, ಅದು ಖಂಡಿತ ನಿಮಗೆ ಪರಿಹಾರಕ್ಕೆ ಅನುಕೂಲ ಆಗುತ್ತೆ. ಹಾಗೆ ವೃದ್ಧರ ಸೇವೆ ಮಾಡೋದು, ಅಂಗವಿಕಲರಿಗೆ ಸಹಾಯ ಮಾಡೋದು, ಕಬ್ಬಿಣದ ಟೂಲನ್ನು ನೀವು ಕೊಡೋದ್ರಿಂದ ಕೂಡ ನಿಮ್ಗೆ ಒಳಿತಾಗುತ್ತೆ. ಸೊ ಓವರಾಲ್ ಆಗಿ ತಗೊಂಡ್ರೆ ಧನುರಾಶಿ ಚೆನ್ನಾಗಿದೆ, ಒಳ್ಳೆಯದಾಗಿ. ಮಕರ ರಾಶಿ. ಮಕರ ರಾಶಿ ಅವರಿಗೆ ನೋಡಿ, 3ನೇ ಮನೆಯಲ್ಲಿ ಶನಿ ವಕ್ರೀಯ ಆಗ್ತಾ ಇದೆ. ಸೊ ಹಾಗಾಗಿ ನಿಮಗೆ ಸಣ್ಣ ಪುಟ್ಟ ಭಯ ಕಾಡಬಹುದು ಈ 4 ತಿಂಗಳಲ್ಲಿ. ಬಟ್ ಆದರೆ ಗುರುವಿನ ಬಲ ಇದೆ, ಗುರುವಿನ ದೃಷ್ಟಿ ಶನೈಶ್ವರನ ಮೇಲೆ ಬೀಳುತ್ತೆ. ಹಾಗಾಗಿ ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಇದ್ದು ಆ ಗುರು ಶನೈಶ್ವರನ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಅದು ಪರಿಹಾರ ಆಗುತ್ತೆ. ಆದರೂ ಕೂಡ ನಮಗೆ ಕೇತು ಎಂಟರಲ್ಲಿದೆ, 2ನೇ ಮನೆ ರಾಹು ಇದೆ. ಏನಾನ ಒಂದು ಅನ್ಸರ್ಟನಿಟಿ ಅಂದರೆ ಏನಾದರೂ ಒಂದು ಚಿಂತೆ ಕಾಡ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ರಾಹು ಕೇತುಗೆ ಶಾಂತಿ ಬೇಕು. ಅದರಲ್ಲೂ ಎಸ್ಪೆಷಲಿ ಕೇತುಗೆ, ಯಾಕಂದರೆ ಅಷ್ಟಮದಲ್ಲಿ ಕೇತು ಇದೆ. ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಆಗೋದು ಅಥವಾ ಪತ್ನಿಯ ವ್ಯಾಪಾರ ವ್ಯವಹಾರಗಳಲ್ಲಿ ನಿಧಾನ, ಅವ್ರ ಹಣಕಾಸು ಬರೋದು ನಿಧಾನ ಆಗುತ್ತೆ. ಅದು ನಿಮಗೆ ಚಿಂತೆ ಕಾಡುತ್ತೆ. ನಿಮಗೂ ಸಣ್ಣ ಪುಟ್ಟ ಏಟುಗಳು ಬೆರಳು ತುದಿಗೋ ಮಂಡಿಗೋ ಕಾಲು ತುದಿಗೋ ಏಟು ಅವಾಗ ಬೀಳ್ತಾ ಇರುತ್ತೆ. ಹಾಗಾಗಿ ಈ ಕೇತುವಿಗೆ ಪರಿಹಾರ ಬೇಕು. ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆಗಳೇನು ಮಾಡಿಸೋದು, ಬೀದಿ ನಾಯಿಗೆ ಆಹಾರ ಕೊಡೋದು, ಇದೆಲ್ಲ ನಿಮಗೆ ಅನುಕೂಲಕರವಾಗಿರೋ ಪರಿಹಾರಗಳಾಗುತ್ತೆ. ಇನ್ನು ಕುಜ 6ನೇ ಮನೆಯಲ್ಲಿದೆ, 1-2 ತಿಂಗಳು ಖಂಡಿತ ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ನು, ಹೊಸ ಪ್ರಾಜೆಕ್ಟ್ ಸಿಗೋದು, ಕೆಲಸದಲ್ಲಿ ಅತ್ಯುತ್ತಮ ಬೆಳವಣಿಗೆಗಳಾಗುತ್ತೆ. ಇಲ್ಲಿ ನಮಗೆ ಅಷ್ಟಮದ ಕೇತು ಒಂದು ಪರಿಹಾರ ಆದರೆ ನಿಮಗೆ ಈ 4.5 ತಿಂಗಳು ಕಾಲ ಶನಿಯಿಂದ ನಾವು ಕೆಟ್ಟ ಪರಿಣಾಮಗಳನ್ನು ಕಡಿಮೆ ನಿರೀಕ್ಷಿಸ್ಬೋದು, ಒಳ್ಳೆದಾಗಿ. ಇನ್ನು ಕುಂಭರಾಶಿ. ನೋಡಿ, ರಾಶಿ ಅಧೀಪನೆ 2ನೇ ಮನೆಯಲ್ಲಿ ಮುಂದುವರಿತಾ ಇತ್ತು ಸಾಡೆ. ಈಗ ಅದು ವಾಪಸ್ ವಕ್ರೀಯ ಆಗ್ತಾ ಇರೋದ್ರಿಂದ ನಿಮಗೆ ಈಗ ಸರಿ ಮಾಡ್ಕೊಳೋ ಅಂತ ಒಂದು ಅವಕಾಶ ಕೊಡುತ್ತೆ, ಒಂದು ಆಡಿಟಿಂಗ್ ಟೈಮು. ಅಂದರೆ ಜನ್ಮದ ಶನಿ ಇದು ಸ್ವಲ್ಪ ರಿಸಲ್ಟ್ ಕೊಡ್ತಾ ಇರೋದ್ರಿಂದ ನೀವೇನಾದರೂ ಬಿಟ್ಟು ಹೋಗಿರೋ ಕೆಲಸಗಳು, ಏನಾದರೂ ಮಾಡಬೇಕಾಗಿರೋ ಕೆಲಸಗಳು, ಅದನ್ನೆಲ್ಲ ಕಂಪ್ಲೀಟಾಗಿ ಪ್ಯಾಕಪ್ ಮಾಡೋ ಕೆಲಸ ಅಂದರೆ ಮುಕ್ತಾಯ ಮಾಡಿ, ಕೆಲಸಗಳನ್ನೆಲ್ಲ ಪೂರ್ತಿ ಮಾಡಿ. ಯಾವ್ದಾರ ಸಣ್ಣ ಪುಟ್ಟ ಸಾಲ ಇದೆ ಅದನ್ನು ತೀರಿಸ್ಕೊಳ್ಳಿ, ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳಿ. ನಿಮ್ಗೆ 6ನೇ ಮನೆ ಗುರು ಇರೋದ್ರಿಂದ ಗುರು ಶಾಂತಿ ಕೂಡ ಅಗತ್ಯ ಇದೆ ಈಗ ಶನೈಶ್ಚರನ ಜೊತೆ. ಸೊ ಶನೈಶ್ಚರನಿಗೆ ಅಂಗವಿಕಲರು ಅಥವಾ ವೃದ್ಧರ ಸೇವೆ ಮಾಡೋದ್ರಿಂದ ಶನೈಶ್ಚರ ಬ್ಯಾಲೆನ್ಸ್ ಆಗುತ್ತೆ. ಸಹನೆ ಇಷ್ಟು ದಿವಸ ಸಹನೆ ಕಾಪಾಡ್ಕೊಂಡಿದ್ದೀರಾ, ಸ್ವಲ್ಪ ದಿವಸ ಸಹನೆ ಕಾಪಾಡ್ಕೊಂಡ್ರೆ ಒಳ್ಳೆ ರಿಸಲ್ಟೇ ಕೊಡುತ್ತೆ. ಈ ನೋಡಿ, ಕುಜ 5 ಮತ್ತು 6ರಲ್ಲಿ ಸಂಚಾರ ಮಾಡುತ್ತೆ. ಸೊ ಹಾಗಾಗಿ ನಿಮಗೆ ಕೆಲಸ ಕಾರ್ಯಗಳು ಚೆನ್ನಾಗಿರುತ್ತೆ. ಸೂರ್ಯ ಕೂಡ 7-8ರಲ್ಲಿ ಸ್ವಸ್ಥಾನ
ಗೋಚರಿಸುತ್ತೋ ಅವಾಗೂ ಕೂಡ ನಿಮಗೆ ಲಾಭದಾಯಕವಾಗಿರುತ್ತೆ. ಬೇರೆ ಗ್ರಹಗಳಿಂದ ಲಾಭವನ್ನು ಎಕ್ಸ್ಟ್ರಾ ನಿರೀಕ್ಷಿಸ್ಬೋದು. ಸಪ್ತಮದ ಕೇತುಗೆ ಪರಿಹಾರ ಬೇಕು. ಈಗ ಶನೈಶ್ಚರನಿಗೋಸ್ಕರ ಎಳ್ಳೆಣ್ಣೆ ದೀಪ ಹಚ್ಚೋದಾಗಲಿ, ಅಥವಾ ರಾಮರಕ್ಷಾ ಸ್ತೋತ್ರ, ಹನುಮಾನ್ ಚಾಲಿಸ, ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರ ಹಿಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಒಂದು 21 ಬಾರಿ ಹೇಳ್ಕೊಳ್ಳಿ. ಸೊ ಅದರಿಂದ ನಿಮಗೆ ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ ಸ್ವಲ್ಪ ಸಹನೆ ಶಾಂತಿ ಕಾಪಾಡ್ಕೊಳ್ಳೋಕ್ಕೆ ಅನುಕೂಲಗಳಾಗುತ್ತೆ. ಬೇರೆ ಗ್ರಹಗಳದ್ದು ಬಲ ಇದೆ. ಸೊ 6ನೇ ಮನೆ ಗುರು ಇದ್ರೆ ಕೆಲಸ ಕಾರ್ಯಗಳಿಗೆ ಏನೂ ತೊಂದರೆ ಇಲ್ಲ. ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಹಳದಿನ ಅಡುಗೆಯಲ್ಲಿ ಯೂಸ್ ಮಾಡಿ. ನಂತರ ಹಳದಿ ತಿಲಕ ಇಟ್ಕೊಳ್ಳಿ. ಗುರು ಸಮಾನರಿಗೆ ಹಳದಿ ವಸ್ತ್ರಗಳನ್ನು ದಾನ ಮಾಡಿ. ಕಡಲೆ ಉಷ್ಣಿನ ಶಿವನ ದೇವಸ್ಥಾನದಲ್ಲಿ ಹಂಚಿ. ಸೊ ಇದೆಲ್ಲ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಮತ್ತು ಈ ಕೆಲಸ ಕಾರ್ಯಗಳು ಈಗ ಮುಕ್ತಾಯ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಹಳೆ ಬಾಕಿ ಇರೋದನ್ನ ತೀರ್ಸೋದಾಗಲಿ, ಹಳೆ ಕೆಲಸಗಳು ಪೆಂಡಿಂಗ್ ಇದ್ರೆ ಅದು ಮುಗಿಸೋದಾಗಲಿ, ಇದಕ್ಕೆ ಒಂದು ಒಳ್ಳೆ ಅವಕಾಶ. ಇದು ನಿಮ್ಮ ಮುಂಬರುವ ದಿನಗಳಲ್ಲಿ ಇದೇ ನಿಮಗೆ ಲಾಭದಾಯಕ ರಿಸಲ್ಟ್ ಕೊಡುತ್ತೆ. ಸೊ ಹಾಗಾಗಿ ಈ ಚಿಂತೆ ಬಿಡಿ. ಈ 4 ತಿಂಗಳಲ್ಲಿ ನಿಮಗೆ ಸ್ವಲ್ಪ ನಿಧಾನ ಆದರೂ ಕೆಲಸ ಖಂಡಿತ ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಾಗಿ. ಮೀನರಾಶಿ ನೋಡಿ, ಮೀನರಾಶಿ ಅವರಿಗೆ ಜನ್ಮದಲ್ಲೇ ವಕ್ರಿಯ ಆಗ್ತಾ ಇದೆ. ಮತ್ತೆ ಪಂಚಮದ ಗುರು ಬಲ ಇದೆ. ಸೊ ಗುರುವಿನ ದೃಷ್ಟಿನೂ ನಿಮ್ಮ ಮೇಲೆ ಬೀಳಿದೆ. ಸೊ ಹಾಗಾಗಿ ಶನೈಶ್ಚರಂದು ಪರಿಹಾರ ಗುರು ಆಶೀರ್ವಾದದಿಂದನೇ ಆಗುತ್ತೆ. ಗುರುವಿನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಗುರು ಸಮಾನರಿಗೆ ಏನಾದರೂ ಕೈಯಲ್ಲಾಗಿರೋ ಸಹಾಯ ಮಾಡಿ. ಕಡಲೆ ಉಷ್ಟಿ ಮಾಡಿ ಶಿವನ ದೇವಸ್ಥಾನದಲ್ಲಿ ಹಂಚಿ. ಶಿವನ ಆರಾಧನೆ ಮಾಡಿ. ಜನ್ಮದಲ್ಲಿ ಶನಿ ವಕ್ರಿಯ ಆಗಿರೋದ್ರಿಂದ ಒಂದು ನವಗ್ರಹ ಪೂಜೆ ಮಾಡಿಸೋದಾಗಲಿ, ಅಥವಾ ಶನೈಶ್ಚರಂದೇ ಆರಾಧನೆ ಮಾಡೋದಾಗಲಿ, ಇದರಿಂದ ಖಂಡಿತ ನಿಮಗೆ ಅನುಕೂಲಗಳಾಗುತ್ತೆ. ಗುರು ಬಲ ಇದೆ, ಚಿಂತೆ ಇಲ್ಲ. ಇನ್ನು 4ನೇ ಮನೆ ಕುಜ ಖಂಡಿತ ವಾಹನ, ಭೂಮಿ ಇತ್ಯಾದಿಗಳಿಗೆ ಅನುಕೂಲ ಮಾಡಿಕೊಟ್ಬಿಡುತ್ತೆ. ನಂತರ ಸೂರ್ಯ ಕೂಡ ಈ ಸೆಪ್ಟೆಂಬರಲ್ಲಿ ನಿಮಗೆ ಸ್ವಸ್ಥಾನಕ್ಕೆ ಹೋಗುತ್ತೆ. ಅಂದರೆ ಸಿಂಹರಾಶಿಯಲ್ಲಿ ಸಂಚಾರ ಮಾಡುತ್ತೆ. ಅದರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಸೊ ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರಮೋಷನ್ ಸಿಗೋದಾಗಲಿ, ಅದಕ್ಕೆ ಅನುಕೂಲಗಳಾಗುತ್ತೆ. ಈಗ ಕೂಡ ಗುರುವಿನ ದೃಷ್ಟಿ ಶನೈಶ್ಚರನ ಜೊತೆ ಬೀಳ್ತಿದೆ. ಹಾಗೂ ಸೂರ್ಯ ಕೂಡ ಗುರುವಿನ ಜೊತೆ ಇರೋದ್ರಿಂದ ನಾವು ಲಾಭ ಜಾಸ್ತಿ ನಿರೀಕ್ಷಿಸ್ಬೋದು. ಈಗ ಆಗಸ್ಟ್ ತಿಂಗಳಲ್ಲಿ ಯಾವಾಗ ಸೂರ್ಯ ಕೂಡ 9ನೇ ಮನೆಗೆ ಬರುತ್ತೋ, 9ನೇ ನೋಡಿ, ಮೀನದಿಂದ 5ನೇ ಮನೆಯಲ್ಲಿ ಸೂರ್ಯ ಗುರು ಇದ್ದು, ಅಲ್ಲಿಂದ 9ನೇ ಮನೆಯಲ್ಲಿ ಶನೈಶ್ಚರ ಇರೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರಮೋಷನ್ ಅವಕಾಶ ಮಾಡಿಕೊಡುತ್ತೆ. ಜನ್ಮ ಶನಿಯಲ್ಲೂ ಕೂಡ ಒಂದು ಲಾಭದಾಯಕದ ಪೀರಿಯಡ್ ಅಂತ ಹೇಳ್ಬೋದು. ಬಟ್ ನಂತರ ಅಕ್ಟೋಬರ್ಗೆ ಸಪ್ತಮಕ್ಕೆ ಹೋಗುತ್ತೆ. ಆಗ ಸೂರ್ಯ ಮತ್ತು ಶನಿ ಕನೆಕ್ಟ್ ಆಗಿಲ್ದಿರೋ ಕಾರಣ ಸ್ವಲ್ಪ ಆಗ ನಿಧಾನ ಆಗ್ಬೋದು. ಹಾಗಾಗಿ ಶನೈಶ್ಚರನ ಪರಿಹಾರ ಮಾಡ್ಕೊಂಡ್ರೆ ಖಂಡಿತ ಅದು ಲಾಭದಾಯಕವಾಗಿರುತ್ತೆ. ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.